ಅಮಿತ್ ಶಾ ಕರ್ನಾಟಕ ಭೇಟಿ ಕಾರ್ಯಕ್ರಮದಲ್ಲಿ ಕೊಂಚ ಬದಲಾವಣೆ ಮಾಡಿಕೊಳ್ಳಲಾಗಿದೆ. ಮೈಸೂರಿಗೆ ಹಾಗೇನೆ ಸುತ್ತೂರು ಜಾತ್ರೆಗೆ ಮಾತ್ರ ಭೇಟಿ ಕೊಡಲಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು. ಬೆಂಗಳೂರಿನಲ್ಲಿ ರಾಜ್ಯ ನಾಯಕರ ಜೊತೆಗಿನ ಸಭೆ ಕ್ಯಾನ್ಸಲ್ ಮಾಡಲಾಗಿದೆ. ಲೋಕಸಭೆ ಚುನಾವಣೆ ಬಗ್ಗೆ ಚರ್ಚೆಯನ್ನ ನಡೆಸ್ತಾರೆ ಎನ್ನಲಾಗ್ತಾ ಇತ್ತು. ಆದರೆ ಈಗ ಚುನಾವಣೆ ಚಾಣಕ್ಯನ ಕಾರ್ಯಕ್ರಮದಲ್ಲಿ ಕೊಂಚ ಬದಲಾವಣೆಯನ್ನ ಮಾಡಿಕೊಳ್ಳಲಾಗಿದೆ. ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ, ಸುತ್ತೂರು ಜಾತ್ರೆಗೆ ಮಾತ್ರ ಭೇಟಿ ಕೊಡಲಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕರ್ನಾಟಕ ಭೇಟಿ ಕಾರ್ಯಕ್ರಮದಲ್ಲಿ ಕೊಂಚ ಬದಲಾವಣೆಯನ್ನ ಮಾಡಿಕೊಳ್ಳಲಾಗಿದೆ. ಲೋಕಸಭೆ ಚುನಾವಣೆ ಸಂಬಂಧ ರಾಜ್ಯ ನಾಯಕರ ಜೊತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಹತ್ವದ ಚರ್ಚೆಯನ್ನ ನಡೆಸಲಿದ್ದಾರೆ. ಚುನಾವಣಾ ರಣತಂತ್ರಗಳ ಕುರಿತು ಎನ್ನಲಾಗ್ತಾ ಇತ್ತು, ಆದರೆ ಆ ಸಭೆ ಕ್ಯಾನ್ಸಲ್ ಆಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. 11ನೇ ತಾರೀಕು ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡ್ತಾರೆ. ಸಂಜೆ ಸುತ್ತೂರು ಜಾತ್ರೆಯಲ್ಲೂ ಕೂಡ ಅವರು ಭಾಗವಹಿಸ್ತಾರೆ. ಲೋಕಸಭೆ ಚುನಾವಣೆ ತಯಾರಿ ಕುರಿತು ಬೆಂಗಳೂರಿನಲ್ಲಿ ಸಭೆ ನಡೆಸಬೇಕಿತ್ತು, ಆದರೆ ಆ ಸಭೆ ಮೀಟಿಂಗ್ ಕ್ಯಾನ್ಸಲ್ ಆಗಿದೆ. ಈ ಬಗ್ಗೆ ಬಿಜೆಪಿಯ ಮೂಲಗಳು ಮಾಹಿತಿಯನ್ನು ಕೊಟ್ಟಿವೆ. ಕಾರ್ಯಕ್ರಮ ಬದಲಾಗಿರೋದ್ರಿಂದ ಬೆಂಗಳೂರಿನಲ್ಲಿ ಸಭೆ ನಡೆಸೋದಿಲ್ಲ. ಅಮಿತ್ ಶಾ ಅವರು ನಾಳೆ ರಾತ್ರಿ ಬೆಂಗಳೂರಿಗೆ ಬರುವಂಥ ಸಾಧ್ಯತೆ ಇದೆ. ಬೆಂಗಳೂರಿಗೆ ಬಂದು ನೇರವಾಗಿ ಅವರು ಮೈಸೂರಿಗೆ ತೆರಳುತ್ತಾರೆ. ಮೈಸೂರಿನಲ್ಲೇ ವಾಸ್ತವ್ಯವನ್ನು ಹೂಡ್ತಾರೆ. ನಾಡಿದ್ದು 11ನೇ ತಾರೀಕು ಚಾಮುಂಡಿ ಬೆಟ್ಟಕ್ಕೆ ಬೆಳಿಗ್ಗೆ ಅವರು ಭೇಟಿಯನ್ನು ಕೊಡ್ತಾರೆ. ವಿವಿಧ ಕಾರ್ಯಕ್ರಮಗಳಲ್ಲಿ ಅಮಿತ್ ಶಾ ಅವರು ಭಾಗಿ ಆಗಲಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಜನಾರ್ದನ್, ಅಮಿತ್ ಶಾ ಅವರು ಕರ್ನಾಟಕಕ್ಕೆ ಬರ್ತಾರೆ, ರಾಜ್ಯ ನಾಯಕರ ಜೊತೆ ಸಭೆಯನ್ನು ನಡೆಸ್ತಾರೆ ಎನ್ನುವಂಥದ್ದಾಗಿ ಒಂದಷ್ಟು ಚರ್ಚೆಗಳಾಗ್ತಾ ಇತ್ತು. ಆದರೆ ಸಡನ್ಲಿ ಸಭೆ ಕ್ಯಾನ್ಸಲ್ ಆಗೋಕೆ ಕಾರಣ ಏನು? ಸಂಪತ್, ಅಮಿತ್ ಶಾ ಅವರ ಕಾರ್ಯಕ್ರಮಗಳ ಮುಂಚಿತವಾಗಿ ಬರುವಾಗ ಒಂದಷ್ಟು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ರಾಜ್ಯ ಬಿಜೆಪಿಗರು. ಆದ್ರೆ ಅಮಿತ್ ಶಾ ಅವರದ ಬೇರೆ ಬೇರೆ ಕಾರ್ಯಕ್ರಮ ಶೆಡ್ಯೂಲ್ ಬಿಸಿ ಇರೋದ್ರಿಂದ ಇಲ್ಲಿಗೆ ಬರ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋಂತ ಮಾಹಿತಿ ರಾಜ್ಯ ಬಿಜೆಪಿ ಅವರಿಗೆ ಸಿಕ್ಕಿದೆ. ಆ ಕಾರಣಕ್ಕಾಗಿ ಪೂರ್ವ ಸಿದ್ಧತಾ ಸಭೆಗಳನ್ನ ಸಾಕಷ್ಟು ಮಾಡ್ಕೊಂಡಿದ್ರು ಇವರೆಲ್ಲರೂ ಕೂಡ. ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ನೇತೃತ್ವದಲ್ಲಿಯೇ ಬಿಜೆಪಿ ಕಚೇರಿಯಲ್ಲಿ ಮೀಟಿಂಗ್ಗಳಾಗಿದ್ದು, ಸರಣಿ ಮೀಟಿಂಗ್ಗಳಾಗಿದ್ದು, ಏನೇನು ಪ್ರೋಗ್ರಾಮ್ ಮಾಡ್ಬೇಕು, ಯಾವ ರೀತಿ ಪ್ಲಾನ್ ಮಾಡ್ಕೋಬೇಕು, ಈಗಾಗಲೇ ಕ್ಲಸ್ಟರ್ ಮಟ್ಟದ ಸಭೆಯನ್ನು ಕೂಡ ತೀರ್ಮಾನವನ್ನು ಮಾಡ್ಕೊಂಡಿದ್ರು. ಅಂದ್ರೆ ಒಂದು 4-5 ಲೋಕಸಭಾ ಕ್ಷೇತ್ರಗಳನ್ನ ಸೇರಿಸಿ ಒಂದೊಂದು ಕ್ಲಸ್ಟರ್ ಅಂತ ಮಾಡ್ಕೊಂಡು ಆ ಕ್ಲಸ್ಟರ್ ನ ಪ್ರಮುಖರೆಲ್ಲರೂ ಸೇರಿ ಅಮಿತ್ ಶಾ ಅವರ ಜೊತೆಯಲ್ಲಿ ಕುಳಿತು ಸಭೆಯನ್ನ ಮಾಡಬೇಕು, ಚರ್ಚೆ ಮಾಡಬೇಕು. ಅಭ್ಯರ್ಥಿಗಳ ವಿಚಾರದಲ್ಲಿ ಒಂದಷ್ಟು ಫೈನಲ್ ಮಾಡ್ಕೊಂತ ಬರ್ಬೇಕು, ಒಂದಷ್ಟು ಕ್ಲಿಯರ್ ಮಾಡ್ಕೋಬೇಕು ಅನ್ನೋಂತ ತೀವ್ರ ಗೊಂದಲ ಇರುವಂತ ಪ್ಲೇಸ್ ಹೊರತುಪಡಿಸಿ ಉಳಿದೆಲ್ಲ ಕ್ಷೇತ್ರಗಳ ಬಗ್ಗೆ ಒಂದಷ್ಟು ತೀರ್ಮಾನ ಬರ್ಬೇಕು ಅಂತ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಆದ್ರೆ ಅಮಿತ್ ಶಾ ಅವರ ಬೇರೆ ಬೇರೆ ಕಾರ್ಯಕ್ರಮ ಬಿಸಿ ಶೆಡ್ಯೂಲ್ ಇರೋದ್ರಿಂದ ಬೇರೆ ಎಲ್ಲಾ ಕಾರ್ಯಕ್ರಮಗಳು ಕೂಡ ರದ್ದಾಗಿವೆ. 11ನೇ ತಾರೀಕು ಅವರು ಬರ್ತಾರೆ, 10ನೇ ತಾರೀಕು ಸಂಜೆ ಬರ್ತಾರೆ, ಮೈಸೂರಿನಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. 11ನೇ ತಾರೀಕಿನ ದಿನ ಚಾಮುಂಡಿ ಬೆಟ್ಟದ ಕಾರ್ಯಕ್ರಮ ಹೋಗ್ಬಹುದು ಅಥವಾ ಸುತ್ತೂರು ಮಠದ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾರೆ. ಮೈಸೂರಿನಲ್ಲಿ ಕಾರ್ಯಕರ್ತರ ಜೊತೆಯಲ್ಲಿ ಮಾತಾಡ್ತಾರೆ ಅನ್ನೋ ಮಾಹಿತಿ ಇದೆ. ಅಲ್ಲಿ ಅಷ್ಟಕ್ಕೆ ಸೀಮಿತ ಆಗುತ್ತೆ. ಅಂದ್ರೆ ನೀವು ಕಾರ್ಯಕರ್ತರನ್ನ ಭೇಟಿ ಆಗ್ತಾರೆ, ಆದ್ರೆ ಇವರು ಪ್ಲಾನ್ ಮಾಡ್ಕೊಂಡಿದ್ದೇನಿತ್ತು, ಕ್ಲಸ್ಟರ್ ಮಟ್ಟದ ಸಭೆಯನ್ನ ನಡೆಸಬೇಕು ಅಂತ ಹೇಳಿ, ಪ್ರಮುಖರ ಸಭೆಯನ್ನ ನಡೆಸಬೇಕು ಅಂತ ಹೇಳಿ ಒಂದಷ್ಟು ಸಮಯ ಅಮಿತ್ ಶಾ ಅವರು ಸಿಗ್ತಾರೆ, ರಾಜ್ಯಕ್ಕೆ ಬರ್ತಾರೆ ಅಂತ ದೊಡ್ಡ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಆದ್ರೆ ಅದೆಲ್ಲವೂ ಕೂಡ ಈಗ ಹುಸಿಯಾಗಿದೆ, ತೀವ್ರ ನಿರಾಸೆ ಆಗಿದೆ. ಯಾಕಂದ್ರೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ರು ಸಂಪತ್ ಇವರೆಲ್ಲರೂ ಕೂಡ. ಸಭೆಯನ್ನ ಮಾಡಿ ಯಾವ ಹಂತದಲ್ಲಿ ಏನೇನ್ ಚರ್ಚೆ ಮಾಡ್ಬೇಕು, ಯಾರು ಪ್ರಮುಖರು ಸಭೆ ಮಾಡಬೇಕು, ಇದೆಲ್ಲವನ್ನು ಕೂಡ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಹೋಗ್ತಾ ಇದ್ರು. ಅದು ಇದ್ದಕ್ಕಿದ್ದಂಗೆನೆ ಈಗ ಕ್ಯಾನ್ಸಲ್ ಆಗಿದೆ. ಅಮಿತ್ ಶಾ ಅವರು ರಾಜ್ಯಕ್ಕೆ ಬರ್ತಾ ಇದ್ದಾರೆ ನಿಜ, ಆದ್ರೆ ಎಲ್ಲರ ಜೊತೆಯಲ್ಲೂ ಕೂಡ ಸೇರಿ ಸಭೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋಂತ ಮಾಹಿತಿ ಲಭ್ಯ ಆಗಿದೆ. ವಿಜೇಂದ್ರ ಅವರು ಕೂಡ ಅದನ್ನ ಸ್ಪಷ್ಟಪಡಿಸಿದ್ದಾರೆ. ಬೇರೆ ಬೇರೆ ಕಾರಣಗಳಿಗಾಗಿ, ಆದ್ರೆ ಅಮಿತ್ ಶಾ ಅವರ ಬಿಸಿ ಶೆಡ್ಯೂಲ್ ನಿಂದಾಗಿ ಇದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದ್ರೂ ಮೈಸೂರಿನಲ್ಲಿ ಕಾರ್ಯಕರ್ತರ ಜೊತೆ ಒಂದಷ್ಟು ಸಮಯ ಕಳೀತಾರೆ ಅನ್ನೋಂತ ಮಾಹಿತಿ ಲಭ್ಯ ಆಗಿದೆ. ಸಂಪತ್, ಥ್ಯಾಂಕ್ ಯು ಜನಾರ್ದನ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.